ಕಾನ್ಶಿಯಸ್ನೆಸ್, ನಮ್ಗ್ ಕಾನ್ಶಿಯಸ್ನೆಸ್ ತಿಳ್ಕೊಂಬದ್ ಬಹಳ ಇಂಪಾರ್ಟೆಂಟ್ ಅದ. ಇಷ್ಟೊಂದು ಅಫರ್ಮೇಶನ್ಸ್ ಮಾಡತ್ತೋ, ಇಷ್ಟೊಂದು ಗ್ರಾಟಿಟ್ಯೂಡ್ ಹೇಳತ್ತೇದು, ಬಟ್ ನಮ್ಗೆ ಕಾನ್ಶಿಯಸ್ನೆಸ್ ಗೊತ್ತಿಲ್ಲ ಅಂದ್ರೆ ಏನು ಯೂಸ್ ಇಲ್ಲ. ಸೊ ನಮ್ ಒಳ ಮನಸ್ಸೇ ಒಂದಿರ್ತು, ಹೊರ ಮನಸ್ಸೇ ಒಂದಿರ್ತು. ನಾವ್ ಈಗ ಮಾತಾಡತ್ತೇವೆ ಅಂದ್ರೆ ನಮ್ ಒಳಗಿನ ಮನಸ್ಸೇ ಡಿಫ್ರೆಂಟ್ ಇರ್ತು, ಹೊರ ಮನಸ್ಸೇ ಡಿಫ್ರೆಂಟ್ ಇರ್ತು. ಸೊ ಒಳ ಮನಸ್ಸು ಏನದ ನಾವು ಯಾರು ನಿಮ್ಗೆ ನೋಡಕ್ ಆಗಲ್ಲ, ಅದು ಒಳ ಮನಸ್ಸು ಯಾರ್ದವ್ರಿಗೆ ಗೊತ್ತಿರುತ್ತೆ. ಸೊ ಒಳ ಮನಸ್ಸು ಸಬ್ ಕಾನ್ಶಿಯಸ್ ಪ್ರೋಗ್ರಾಮ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಅದ. ನಾವು ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಇಂದ ಏನದ ಈ ಜೀವನ ಬದಲಾಯಿಸೋದು ಆಯ್ತು. ಇದು ಒಳ ಮನಸ್ಸು ತಿಳ್ಕೊಂಬದ್ ಬಹಳಷ್ಟು ಇಂಪಾರ್ಟೆಂಟ್ ಅದ. ಇವನ್ ನಮಗೆ ಅಫರ್ಮೇಶನ್ಸ್ ಅಂಡ್ ಗ್ರಾಟಿಟ್ಯೂಡ್ ಇವೆಲ್ಲ ಅವಾಗ್ಲೇ ಕೆಲಸ ಮಾಡ್ತಾವ ವೆನ್ ವಿ ಆರ್ ಅಂಡರ್ಸ್ಟ್ಯಾಂಡ್ ಕಾನ್ಶಿಯಸ್ನೆಸ್. ವಾಟ್ ಈಸ್ ಕಾನ್ಶಿಯಸ್ನೆಸ್? ನಮ್ಗಿದು ಚೇತನ ಅಚೇತನನೇ ಗೊತ್ತಿಲ್ಲ ಅಂದ್ರೆ ಯಾವುದೇ ರೀತಿ ನಮ್ ಮೇಲೆ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ನಾವೆಲ್ಲ ಮಾಡ್ತೇವೆ ನಮ್ ಜೀವನದಲ್ಲಿ, ಅಫರ್ಮೇಶನ್ಸ್ ಮಾಡ್ತೇವೆ, ಗ್ರಾಟಿಟ್ಯೂಡ್ ಮಾಡ್ತೇವೆ. क्यों भाई मेरा लाइफ क्यों नहीं बदल रहा है, क्यों मैं गरीब रह रहा हूँ, क्यों मेरा हेल्थ ऐसे बिगड़ रहा है? ಯಾಕಂದ್ರೆ ನಮ್ಗೆ ಕಾನ್ಶಿಯಸ್ನೆಸ್ ಅರ್ಥ ಇಲ್ಲ, ಇದು ನಮ್ಗೆ ಗೊತ್ತೇ ಇಲ್ಲ. ಅದಕ್ಕೆ ಒಳ ಮನಸ್ಸಿನಲ್ಲಿ ಜಾಸ್ತಿಯಾಗಿ ಏನ್ ಹೇಳತ್ತದ ಏನಿಲ್ಲ ಅದು ನಾವು ಕೆಲಸ ಮಾಡ್ಬೇಕಂದ್ರೆ ಒಂದು 4 ಸ್ಟೆಪ್ ಏನವ ಬಹಳ ಬಹಳ ಇಂಪಾರ್ಟೆಂಟ್ ಅವ. ಫಸ್ಟ್ ಏನದ ಅಂದ್ರೆ ಅಂಡರ್ಸ್ಟ್ಯಾಂಡ್ ದ ಕಾನ್ಶಿಯಸ್ನೆಸ್, ಚೇತನ ಏನದ ಅದು ತಿಳ್ಕೊಬೇಕು. ಸೆಕೆಂಡ್ ಥಿಂಗ್ ಇಸ್ ಅಕ್ಸೆಪ್ಟ್ ದ ರಿಯಾಲಿಟಿ. ಇವನ್ ಸ್ವೀಕಾರ ಭಾವನೆ ಬರ್ಬೇಕು. ನಮ್ ಕಣ್ಣ ಎದುರು ಏನದ, ಇವಾಗ ನೀವೆಲ್ಲ ಮಾಸ್ಟರ್ಸ್ ಇದ್ವಿ, ಇವಾಗ ನಾನು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ನಮ್ ಕಣ್ಣ ಎದುರು ಸತ್ಯ ಏನದ ಅಷ್ಟೇ. ಅದ್ರ ಬಗ್ಗೆ ನಮ್ ಥಾಟ್ಸ್ ಹೆಂಗಿರ್ತಾವ ಅಂದ್ರೆ ಇವನ್ ಒಂದು ಪಾಸ್ಟ್ ಥಾಟ್ಸ್ ಇರ್ತಾವ, ಒಂದು ಫ್ಯೂಚರ್ ಥಾಟ್ಸ್ ಇರ್ತಾವ. ಒಂದು ವರ್ತಮಾನ ನಾವು ಯಾವತ್ತೂ ಇರಲ್ಲ, ಒಂದು ಫ್ಯೂಚರ್ ವಿಚಾರಗಳು ಇರ್ತಾವ, ಇಲ್ಲ ಒಂದು ಪಾಸ್ಟ್ ವಿಚಾರ ಇರ್ತಾವ. ಆ ಫ್ಯೂಚರ್ ಪಾಸ್ಟ್ ವಿಚಾರದಾಗೆ ನಾವು ಸಿಗ್ಬಿಡ್ತೇವೆ. ವರ್ತಮಾನ ಕ್ಷಣದಾಗ ಮನುಷ್ಯ ಖಾಲಿ ಇರ್ತಾನ, ಅವನ ಹತ್ರ ಏನೂ ಇರಲ್ಲ. ಸುಮ್ನೆ ನಾವೆಲ್ಲ ಥಾಟ್ಸ್ ಹಾಕೋತೇವೆ. ಆ ಥಾಟ್ಸ್ ಹಾಕೋದ್ರಿಂದ ಏನಂದ್ರೆ ನಮ್ ಮೈಂಡ್ ಡಿಸ್ಟರ್ಬ್ ಆಯ್ತದ, ಫುಲ್ ನಮ್ ವಿಚಾರಗಳು ಟ್ರಾಫಿಕ್ ಜಾಮ್ ಆಯ್ತದ ನಮ್ ತಲೆಯಲ್ಲಿ. ಸೊ ಅದು ಹಾಕೋಬಾರ್ದು ಅಂತ ಹೇಳಿ ಅದು ಒಂದು ಅನುಭವ ಆಯ್ತು. ಒಂದು ಎಕ್ಸೆಪ್ಟ್ ದ ರಿಯಾಲಿಟಿ. ರಿಯಾಲಿಟಿ ಏನದ, ನನ್ನ ಹತ್ರ ಏನದ, ಊಟ ಅದ, ಇವತ್ತು ಅದ, ಇಲ್ಲ ಉಪವಾಸ ಇರ, ಇವತ್ತು ಏನದ ಅದ ಅಷ್ಟೇ, ಬದುಕ್ಬೇಕು ನಾನು. ಇವತ್ ಜೀವನ ಅದ, ಉಸಿರಾಟ ಅದ, ಉಸಿರಾಡತಿದೆ ಸಾಕು ಅಷ್ಟೇ. ಎಕ್ಸೆಪ್ಟ್ ದ ರಿಯಾಲಿಟಿ, ಟ್ರೂತ್ ಹೆಂಗದ ಹಂಗೆ ಸ್ವೀಕಾರ ಮಾಡ್ಕೋಬೇಕು. ಹೆಚ್ಚಿಗೆ ಫ್ಯೂಚರ್ ದ ಎಕ್ಸ್ಪೆಕ್ಟೇಷನ್ಸ್ ಇರ್ಬಾರ್ದು, ಪಾಸ್ಟ್ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡ್ಬಾರ್ದು ಅಂತ ಹೇಳಿ ನನಗೆ ಗೊತ್ತಾಯ್ತು. ಸೊ ಸೆಕೆಂಡ್ ಥಿಂಗ್ ಇಸ್ ಏನದ, ಸರೆಂಡರ್ನೆಸ್ ಬಹಳ ಇಂಪಾರ್ಟೆಂಟ್ ಅದ. ಒಂದು ಗುರುವಿಗೆ ನಾವು ಪತ್ರಿಜಿ ಇರ್ಬೋದು, ಓಶೋ ಇರ್ಬೋದು, ಇವ್ರಿಗೆ ನಾವು ಒಂದು ಸರೆಂಡರ್ ಮಾಡ್ದೇವು ಅಂದ್ರೆ ನೀವೇನು ಆಕಾಶಿಕ್ ರೆಕಾರ್ಡ್ ಏನ್ ಅಂತೀರಿ ನೋಡ್ರಿ, ಇಂಡೈರೆಕ್ಟ್ಲಿ ಅವು ನಿಮ್ಗೆ ಮೆಸೇಜಸ್ ಬರೋ ಸ್ಟಾರ್ಟ್ ಆಯ್ತು ಆ ಒಂದು ಸರೆಂಡರ್ನೆಸ್ ಲಿಂದ. ನಿಮ್ಮ ಹತ್ರ ಸರೆಂಡರ್ನೆಸ್ ಇಲ್ಲ ಅಂದ್ರೆ ಯಾವುದೇ ಮಾಸ್ಟರ್ ನಿಮ್ಗೆ ಕನೆಕ್ಟ್ ಆಗಕ್ ಸಾಧ್ಯ ಇಲ್ಲ. ಫಸ್ಟ್ ಮಾಸ್ಟರಿಗೆ ನೀವು ಸರೆಂಡರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅದ. ಅದಕ್ಕೆ ಏನದಂದ್ರೆ ಒಂದು ಸಮರ್ಪಣೆ ಭಾವನೆ ಬಂತು ನನ್ನ ಒಳಗೆ. ಓಶೋ ಗುರುಗಳಾಗಿರ್ಬೋದು, ಶ್ರೇಯಾನ್ ಸರ್ ಇರ್ಬೋದು, ಸೊ ಇವರಿಗೆಲ್ಲ ಒಂದು ಸರೆಂಡರ್ ಭಾವನೆ ಬಂತು. ಅದು ಆದ್ಮೇಲೆ ಏನದ ಅಂದ್ರೆ ಸುಮ್ನೆ ನಮ್ ಕೈಯಲ್ಲಿ ಆಗಲ್ದೆ ವಸ್ತುಗಳು, ಆಗಲ್ದೆ ಕೆಲಸಗಳಿಗೆ ಕೈ ಕಾಲು ಹೊಡೆ ಸಮುದ್ರದಾಗ ಈಜಾಡ. ಸಮುದ್ರದಾಗ ನೀರ್ ಹೆಂಗ್ ಹರಿತದ ನೋಡ್ರಿ. ಈಗ ನೀವು ನೀರ್ ಒಂದ್ ಗ್ಲಾಸಿಂದ ನೀರ್ ನೆಲ ಮೇಲೆ ಚಲ್ದ್ರ ನಿಂದಿರ್ತದೆ, ನೀರು ನಿಲ್ಲಲ್ಲ, ಓಡ್ತದಲ್ಲ. ಆ ರೀತಿ ಒಂದ್ ಫ್ಲೋ ಆಯ್ತಾ ಇರ್ತದ ವಾಟರ್ ಹೆಂಗ್ ಫ್ಲೋ ಆಯ್ತಾ ಇರ್ತದ ನೋಡ್ರಿ. ಗೋ ವಿತ್ ಫ್ಲೋ ಅಂದ್ರೆ ಯಾವ ರೀತಿ ಫ್ಲೋ ಆಗ್ಲದು, ಗೋ ವಿತ್ ಫ್ಲೋ. ಜೀವನ ಹೆಂಗ್ ಫ್ಲೋ ಆಗ್ಲದು, ನೀವು ಅದ್ರ ಜೊತೆ ಫ್ಲೋ ಆಗ್ರಿ. ಕೆಲಸ ಮಾಡ್ರಿ, ಧ್ಯಾನ ಮಾಡ್ರಿ, ಸ್ವಾಧ್ಯಾಯ ಮಾಡ್ರಿ, ಸಜ್ಜನ ಸಂಗತ್ಯ ಮಾಡ್ರಿ,